ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ರಸ್ತೆಗಳಲ್ಲಿ ಗುಂಡಿಗಳು ಸಾಕಷ್ಟು ಬಿದ್ದಿದೆ, ರಸ್ತೆಗಳು ದುಸ್ಸರವಾಗಿದೆ, ರಸ್ತೆಗಳಲ್ಲಿ ಓಡಾಡುವುದೇ ಕಷ್ಟ ಆಗ್ತಾ ಇದೆ. ಈ ರಸ್ತೆಗಳಲ್ಲಿ ಓಡಾಡುವ ಬದಲು ಪ್ರಾಣ ಕಳೆದುಕೊಳ್ಳುವುದೇ ಮೇಲು ಎಂಬುವಂತಹ ಮಟ್ಟಿಗೆ ರಸ್ತೆಗಳು ಹದಗೆಟ್ಟಿದೆ. ಇಷ್ಟಾದರೂ ಕೂಡ ರಸ್ತೆಗಳಿಗೆ ಡಾಂಬರುಗಳು ಬೀಳ್ತಾ ಇಲ್ಲ, ಹಳ್ಳಗಳು ಮುಚ್ತಾ ಇಲ್ಲ, ತ್ಯಾಪೆ ಆಗ್ತಾ ಇಲ್ಲ. ಕೋರ್ಟುಗಳು ಡೈರೆಕ್ಷನ್ಗಳು ಕೊಟ್ಟರು ಕೂಡ ಕೆಲಸ ಮಾಡೋ ಗತಿ ಇಲ್ಲ, ಭಯ ಇಲ್ಲ ಯಾರಿಗೂ. ಆ ರೀತಿಯಾಗಿ ಆಗಿ ಕೂತಿದೆ. ಇಂತಹ ಒಂದು ರಸ್ತೆಗಳು ಸರಿಯಾಗಿಲ್ಲದೆ ಇದ್ದಾಗ ನಿಮ್ಮ ವೆಹಿಕಲ್ಗಳಿಗೆ, ವಾಹನಗಳಿಗೆ, ನಿಮ್ಮ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ನೀವು ಹೇಗೆ ಪರಿಹಾರವನ್ನು ಸರ್ಕಾರದ ವಿರುದ್ಧ ಕೇಸ್ ದಾಖಲು ಮಾಡಿ ನೀವು ಕಂಪ್ಲೇಂಟ್ ದೂರನ್ನು ಕೊಟ್ಟು ಹೇಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ನಾನು ಈ ವಿಡಿಯೋ ಮುಖಾಂತರ ಸಾರ್ವಜನಿಕರ ಒಳಿತಿಗಾಗಿ ನೀಡ್ತಾ ಇದ್ದೇನೆ. ನೋಡಿ, ಯಾವುದೇ ಒಂದು ರಸ್ತೆಗೆ ನಿಲ್ಲಿ ನೀವು ಹೋಗಬೇಕಾದಾಗ ಸ್ಟೆಪ್ಪನ್ನು ನೀವೇನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ರಸ್ತೆಗಳು ಗುಂಡಿಗಳು ಬಿದ್ದಿದ್ರೆ ಅದರದ್ದೊಂದು ಫೋಟೋ ತೊಗೋಬೇಕು. ಆ ಡ್ಯಾಮೇಜ್ ಆದಾಗ ಇಮಿಡಿಯೇಟಾಗಿ ಗುಂಡಿ ಒಳಗಡೆ ಅದು ಸೇರ್ಕೊಂಡಿದ್ರೆ ಫೋಟೋ, ಅದನ್ನು ಆ್ಯಸ್ ಇಟ್ ಈಸ್ ಕೆಳಗಡೆ ಇಳಿದು ಆ ಬಿದ್ದಿರ್ತಕ್ಕಂಥ ಫೋಟೋವನ್ನು ಆ ವೆಹಿಕಲ್ ಸಮೇತ ನೀವು ಫೋಟೋಗಳನ್ನು ತೆಗೆದುಕೊಳ್ಳಬೇಕು. ಆ ವೆಹಿಕಲ್ದು ಲೈಸೆನ್ಸ್ಡ್ ನಂಬರ್ ಏನಿದೆ, ರಿಜಿಸ್ಟರ್ ನೋಂದಣಿ ನಂಬರ್, ಬೋರ್ಡ್ ಸಮೇತ ನೀವು ಫೋಟೋವನ್ನು ತಗೊಳ್ಬೇಕು. ನಂತರ ಅದು ಯಾವ ಲೊಕೇಶನ್ನಲ್ಲಿ ಆಗಿದೆ ಅನ್ನೋದನ್ನು ಕರೆಕ್ಟಾಗಿ ಅದರದ್ದು ಲೊಕೇಶನ್ನ ತೊಗೋಬೇಕು ನೀವು, ಎಕ್ಸಾಕ್ಟ್ ಲೊಕೇಶನ್ನು. ಮತ್ತು ಸುತ್ತ ಏನು ಯಾವ ಥರ ಇದೆ ಒಂದು ಸಣ್ಣ ವೀಡಿಯೋವನ್ನು ಮಾಡ್ಕೊಳ್ಳಿ, ಫೋಟೋಗಳನ್ನ ತಗೊಳ್ಳಿ. ವೆಹಿಕಲ್ನ ನೇಮು, ಪ್ಲೇಟು, ಲೈಸೆನ್ಸ್ ಫೋಟೋ, ವಿಡಿಯೋ ಎಲ್ಲವನ್ನು ನೀವು ಮಾಡಿಕೊಂಡು ಸ್ಟೆಪ್ 1ನಲ್ಲಿ ನೀವು ಸಾಕ್ಷಿಗಳನ್ನು ತೆಗೆದುಕೊಳ್ಬೇಕು, ಅಲ್ಲಿನ ಅವ್ಯವಸ್ಥೆಯನ್ನು ತೋರಿಸಲಿಕ್ಕೆ. ಇನ್ನು ನೆಕ್ಸ್ಟು ಏನು ಮಾಡಬೇಕು ನೀವು ಸ್ಟೆಪ್ 2ನಲ್ಲಿ ಅಂತ ಹೇಳಿದ್ರೆ, ನೀವು ಈ ಒಂದು ಮುನ್ಸಿಪಲ್ ವೆಬ್ಸೈಟ್, ಆ ಒಂದು ಇದು ಕೇವಲ ಬೆಂಗಳೂರಿಗೆ ಸಂಬಂಧಪಟ್ಟಂತಲ್ಲ, ಎಲ್ಲಾದರೂ ಆಗಿರಲಿ ಇದೇ ಕಾನೂನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಮುನ್ಸಿಪಲ್ ವೆಬ್ಸೈಟ್ ಅಥವಾ PW ಪೋರ್ಟಲ್ಗೆ ನೀವು ಹೋಗಿ ಅಲ್ಲಿ ನೀವು ಈ ಒಂದು ಕಂಪ್ಲೇಂಟನ್ನು ನೀವು ಲಾಡ್ಜ್ ಮಾಡಬಹುದಾಗಿದೆ. ಅಫಿಷಿಯಲ್ ಆಗಿ ನೀವು ಕಂಪ್ಲೇಂಟನ್ನು ಈ ರೀತಿಯಾಗಿ ಹಿಂಗಾಗಿದೆ, ನನ್ನ ಗಾಡಿಗೆ ಡ್ಯಾಮೇಜು, ನೀವು ಮಾಡಿರ್ತಕ್ಕಂಥ ಕೆಲಸದಿಂದ ಸರಿಯಾಗಿ ಕೆಲಸವನ್ನು ನಿರ್ವಹಿಸದೆ ಬೇಜವಾಬ್ದಾರಿ ಇರೋದ್ರಿಂದ, ನಿಮ್ಮ ಕರ್ತವ್ಯ ಲೋಪ ಇರೋದ್ರಿಂದ, ನಿರ್ಲಕ್ಷ್ಯ ಇರೋದ್ರಿಂದ ನನಗೆ ಈ ರೀತಿಯ ಸಮಸ್ಯೆ ಆಗಿದೆ, ನನ್ನ ಗಾಡಿಗೆ, ನನ್ನ ಬಾಡಿಗೆ ನನಗಿಷ್ಟು ಡ್ಯಾಮೇಜನ್ನು ನೀವು ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟನ್ನು ನೀವೇ ದಾಖಲು ಮಾಡ್ಬೋದು ಪೋರ್ಟಲ್ಗೆ ಹೋಗಿ. ಇನ್ನು ಸ್ಟೆಪ್ 3ನಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಲೀಗಲ್ ನೋಟಿಸನ್ನು ನೀವು ಕಳಿಸ್ಕೊಡ್ಬಹುದು. ಅದು ಹೇಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ನೀವು consumer.gov ಅಂತ ಹೇಳಿ ಇರುತ್ತೆ ವೆಬ್ಸೈಟು, ಆ ಪೋರ್ಟಲ್ಗೆ ಹೋಗಿ ನೀವು ಅಲ್ಲಿ ಮುನ್ಸಿಪಲ್ ಬಾಡಿ ಅಥವಾ ಕಾಂಟ್ರಾಕ್ಟರ್ ಯಾರು ಇರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ ಏರಿಯಾ ಅದನ್ನು ಅವರಿಗೆ ನೀವು ನೋಟಿಸನ್ನು ಕೊಡಬಹುದಾಗಿದೆ. ಇನ್ನು ಸ್ಟೆಪ್ 4ಅಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಕನ್ಸ್ಯೂಮರ್ ಕೇಸನ್ನು ಕೂಡ ನೀವು ಫೈಲ್ ಮಾಡಬಹುದಾಗಿದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು 2019 ಅಡಿಯಲ್ಲಿ ಈ ಒಂದು ಕೇಸು ನಡೆಯುತ್ತೆ. ಇದು ಬಹಳ ಸರಳವಾದಂತಹ ಪ್ರಕ್ರಿಯೆ ಆಗಿರುತ್ತೆ. ನೀವು ಅರ್ಜಿಗಳನ್ನು ಬರೆದು ಕೊಡುವುದರ ಮುಖಾಂತರ ನೀವು ಮಾಡಬಹುದು. ಇದಕ್ಕೆ ನಿಮಗೆ ವಕೀಲರೇ ಬೇಕು ಎಂಬುವಂತಹ ಒಂದು ಪ್ರಮೇಯ ಕೂಡ ಇರೋದಿಲ್ಲ. ಅವರ ಸಹಾಯವಿಲ್ಲದೆಯೂ ಕೂಡ ನಾನು ಹೇಳಿರುವಂಥ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿ ನೀವು ಅರ್ಜಿಗಳನ್ನು ಹಾಕಿ ನಿಮಗಾದಂಥ ನಷ್ಟವನ್ನು ಕೋರ್ಟಿನಲ್ಲಿ ಹೇಳಿ ನೀವು ಪರಿಹಾರಗಳನ್ನು ಪಡೆದುಕೊಳ್ಳಬಹುದು. ಸರಿಸುಮಾರು 10,000ದಿಂದ 2 ಲಕ್ಷದಕ್ಕೂ ಹೊರೆಗೂ ಈ ಒಂದು ಕ್ಲೈಮ್ಗಳನ್ನು ಈಗಾಗಲೇ ಜನಗಳು ಮಾಡಿದ್ದಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಆದ್ದರಿಂದ ಇದನ್ನು ನಾನು ನಿಮ್ಮ ಗಮನಗಳಿಗೆ ತರ್ತಾ ಇದ್ದೇನೆ. ಸೊ ಈ ಟ್ಯಾಕ್ಸ್ಗಳನ್ನು ಸರ್ಕಾರ ₹1 ಬಿಡದಂಗೆ ಮೀಟ್ರ್ ಬಡ್ಡಿನಲ್ಲಿದ್ದ ಜನಗಳಿಂದ ಕಿತ್ಕೊಳ್ತಾ ಇದೆ, ಹಗಲು ದರೋಡೆ ಮಾಡ್ತಾ ಇದೆ. ಆದರೆ ಫಸ್ಟ್ ಸರ್ವಿಸನ್ನು ಕೊಡ್ತಾ ಇದೆ. ಸರ್ವಿಸ್ ಕೊಟ್ಟಿಲ್ವಲ್ಲ ಯಾಕೆ ಅಂತ ಕೇಳಿದ್ರೆ ದೌರ್ಜನ್ಯದಲ್ಲಿ ಉತ್ತರ ಕೊಡುತ್ತೆ. ಆದ್ದರಿಂದ ಇದು ಎಲ್ಲ ಈ ಕೂಡಲೇ ನಿಲ್ಲಬೇಕು. ಈ ತರಹದ್ದು ಜನಗಳು ಕೇಳುವಂತಹ ಒಂದು ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಪ್ರಜೆಗಳೇ ಪ್ರಭುಗಳು, ನಮಗೆ ಅನ್ಯಾಯ ಆಗಬಾರದು. ಇದು ನಾವು ಕಟ್ಟಿ ಬೆಳೆಸಿದಂತಹ, ನಮ್ಮ ತೆರಿಗೆ ಹಣದಲ್ಲಿ ಬೆಳೆಸಿದಂತಹ ನಾಡು, ಸೌಕರ್ಯಗಳು ಸಿಗಬೇಕು.
ನೋಡಿ, ಒಂದು ಅಸೋಸಿಯೇಷನ್ ಏನಾದ್ರೂ ಆದರೆ, ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಅಸೋಸಿಯೇಷನ್ ಆದರೆ ಏನಾದ್ರು ಪ್ರಾಬ್ಲಮ್ ಆದರೆ ಅಲ್ಲಿ ಪ್ರೆಸಿಡೆಂಟ್ ಮೇಲೆ ಮೇಲ್ಗಳ ಮೇಲೆ ಚಾಟ್ಗಳು, ವಾಟ್ಸಪ್ಗಳ ಮುಖಾಂತರ ಕೇಳ್ತೇವೆ, ಇದ್ಯಾಕೆ ಹಂಗಿಲ್ಲ ಅಂತೇಳಿ. ಆದರೆ ಎಂದಾದರೂ ಹೋಗಿ ನೀವು ಆ ಒಂದು ಏರಿಯಾದ ಕಾರ್ಪೊರೇಟರ್ನ ನೀವು ಹೋಗಿ ಕೇಳಿದ್ದೀರಾ, ಈ ಒಂದು ಏರಿಯಾಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಏನು ಕೆಲಸ ಮಾಡಿಸಿದ್ದೀರಾ, ಯಾಕೆ ಇದು ಹಿಂಗಾಗಿದೆ, ಇಲ್ಲಿ ಸಾಮಾನ್ಯ ಕೆಲಸ ಯಾವುದು ಮತ್ತು ವಿಶೇಷವಾದ ಕೆಲಸಗಳು ಯಾವುದಿದ್ದಾವೆ, ಇಲ್ಲಿ ಯಾಕೆ ಈ ಕೆಲಸಗಳು ನಡೆದಿಲ್ಲ ಅಂತ ಪ್ರಶ್ನೆ ಮಾಡಿದ್ದೀರಾ ನೀವು? ನಮಗಿಂತ ಸವಲತ್ತುಗಳು ಬೇಕು ಅಂತ ಕೇಳಿದ್ದೀರಾ? ನೀವು ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಬುದ್ಧಿ ಅಂತ ಅನ್ನುವಂಥ ಪ್ರಮೇಯ ಏನಿದೆ? ಗೌರವವನ್ನು ಕೊಡಿ. ಮರ್ಯಾದೆ ಪ್ರತಿಯೊಬ್ಬರಿಗೂ ಕೊಡಬೇಕು. ನೀವು ನ್ಯಾಯ ಹೋರಾಟ ಮಾಡಿ, ಆದರೆ ಎಲ್ಲರಿಗೂ ಗೌರವಯುತವಾಗಿ ನಡೆದುಕೊಳ್ಳಬೇಕು, ಗೌರವಯುತವಾಗಿ ಮಾತನಾಡಿಸಬೇಕು, ಮತ್ತು ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬೇಕು, ಕೇಳಬೇಕು. ಅದನ್ನು ಬಿಟ್ಟು ದಾರ್ಷ್ಟ್ಯತನ ಯಾರಿಗೂ ಸಲ್ಲದು ಎಂಬುವಂಥ ಮಾತನಲ್ಲಿ ಹೇಳ್ತಾ ಇದ್ದೀನಿ. ಕಾರ್ಪೊರೇಟರ್ನ ಕೇಳಿ, MLAಗಳನ್ನ ಹೋಗಿ ಕೇಳಿ, ಯಾಕೆ ಇಲ್ಲಿ ಈ ಥರ ವ್ಯವಸ್ಥೆ ಇದೆ, ಎಷ್ಟು ಸ್ಯಾಂಕ್ಷನ್ ಆಗಿದೆ, ಕೇಳಲ್ವಾ? ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟು ಸಂಬಳ ತಗೊಳ್ಳಲ್ಲ, ಏನೋ ಪಾಪ ಒಂದು ಪೋಸ್ಟಲ್ಲಿ ಇರ್ತಾರೆ, ಆದರೆ ಎಲ್ಲ ಫ್ಲ್ಯಾಟ್ ಓನರ್ಗಳು ಅವ್ರ ಮೇಲೆ ಮುಗಿ ಬೀಳ್ತಾರೆ. ಏನಕ್ಕೆ ಇದು ಹಿಂಗಾಗಿಲ್ಲ, ಅಷ್ಟು ಕೊಟ್ಟಿದ್ದೀವಿ, ಇಷ್ಟು ಮೇಂಟೆನೆನ್ಸ್ ತಗೊಂಡಿದ್ದೀವಿ, ಹಂಗೆ ಮಾಡಿದ್ದೀರಿ ಅಂತ ಕೇಳ್ತಾರೆ. ಆದರೆ ಎಂದಾದರೂ ಒಬ್ಬರು ಕಾರ್ಪೊರೇಟರ್ನ ಹೋಗಿ ಹಿಡಿದು ಕೇಳಿದಾರಾ? MLAಗಳನ್ನ ಹೋಗಿ ಹಿಡಿದು ಕೇಳಿದಾರಾ? ಎಷ್ಟು ದೊಡ್ಡ ಸ್ಯಾಂಕ್ಷನ್ ಆಗಿದೆ, ಸ್ಟೇಟ್ ಗೌರ್ಮೆಂಟಿಂದ ಎಷ್ಟು ಬಂದಿದೆ, ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ದುಡ್ಡು ಬಂದಿದೆ, ಈ ಏರಿಯಾಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ, ನೀವು ಬಂದ ಮೇಲೆ ಅಧಿಕಾರದಲ್ಲಿ ಏನೇನು ಕೆಲಸ ನೀವು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡೋಕ್ಕೆ ಒಂದು ಫೋರಮ್ಗಳನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಇನ್ಮೇಲೆ ಎಲ್ಲದಕ್ಕೂ ಕೂಡ ನಾವು ಆರಕ್ಷಕರು, ಕೋರ್ಟು ಅಂತ ಕೂತ್ಕೊಂಡ್ರೆ ಜನಗಳಿಗೆ ನ್ಯಾಯ ಸಿಗ್ತಾ ಇಲ್ಲ, ಶೀಘ್ರಗತಿಯಲ್ಲಿ ಬರ್ತಾ ಇಲ್ಲ, ತುಂಬ ವಿಳಂಬ ಆಗ್ತಾ ಇದೆ. ಮನುಷ್ಯರಿಗೆ ಈ ವಿಳಂಬದಿಂದನೇ ಬೇಡಪ್ಪ ಈ ಸ್ಟೇಷನ್ ಸವಾಸ, ಬೇಡಪ್ಪ ಈ ಕೋರ್ಟ್ ಸವಾಸ ಅನ್ನೋಷ್ಟ್ರ ಮಟ್ಟಿಗೆ ಆಗೋಗ್ಬಿಟ್ಟಿದೆ. ಆದ್ದರಿಂದ ಪ್ರಶ್ನೆ ಮಾಡುವಂತಹದನ್ನು ಕಲೀರಿ. ಆಯಾಯ ಹಂತಗಳಲ್ಲಿಯೇ ನೀವು ಎಲ್ಲವನ್ನು ನಾಗರಿಕತೆಯ ಚೌಕಟ್ಟಿನಲ್ಲಿ, ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನೀವು ನಿಮ್ಮ ಹಕ್ಕುಗಳನ್ನು ನೀವು ಚಲಾಯಿಸಿ, ಕೇಳುವವರನ್ನು ಕೇಳಿ ಕೆಲಸಗಳನ್ನು ನೀವು ಮಾಡಿಸಿಕೊಳ್ಳಬೇಕು. ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಕಾನೂನು ಚೌಕಟ್ಟಿನಲ್ಲಿ ಎಂಬುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.